ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಬೀಗ್ರ ಮುಂದೆ ನಮ್ಮನೆ ಮರ್ಯಾದೆ ಹೋಗ್ಬಾರ್ದು ಅಂತ ನಾನೇ ಅವ್ರಿಗೆ ಹೋಗಿ ಬನ್ನಿ ಅಂತ ಹೇಳ್ದೆ. ನೀವೆಲ್ಲ ಮಾಡೋಕ್ಕಾಗೋ ನಟನೆನ ನನಗ್ ಮಾಡೋಕ್ಕಾಗಲ್ಲ ಅನ್ಕೊಂಡ್ರ? ಮಾಮೆನ್ಲಾ ಹೌದು, ಹೊಸ್ಮನಿ ಈ ಮನೆಗೆ ಕೆಲಸದವರೋ ಕಾವಲ್ಗಾರನೋ ಅಲ್ಲ, ನಮ್ಮನೇಲಿ ಒಬ್ರು. ಅಂಥವ್ರ ಮಾತನ್ನ ನಾನ್ ನಂಬದೇ ಇರ್ತೀನ? ಅಂಥವ್ರನ್ನ ಹಿಡಿದು ಹೊಡೆದಿದ್ದನ್ನ ನಾನ್ ಕ್ಷಮಿಸ್ತೀನ? ಹೊಸ್ಮನೆಯವರು ಮನೆಗೆ ವಾಪಸ್ ಬಂದಾಗಿಂದ ಅವ್ರ ಮಾತು ಅನು ಮಾತು ಕೇಳ್ದಾಗಿಂದ ನಾನ್ ಬಹಳ ಯೋಚನೆ ಮಾಡಿದ್ದೀನಿ. ಇಷ್ಟು ವರ್ಷ ಎಂಥ ಭ್ರಮೇಲ್ ಬದುಕಿದ್ದೀನಿ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಇದು ಹಂತ ಹಂತವಾಗಿ ಹೋಗಿದ್ದೆಲ್ಲ ಹಂತ ಹಂತವಾಗೇ ಬರ್ಬೇಕು. ಮರನ ಯಾರೋ ಕಡಿದ್ಬಿಟ್ರು ಅಂತ ನಾವು ತಕ್ಷಣ ಹೊಸ ಮರ ನೆಡ್ತೀವಿ ಅನ್ನಕ್ಕಾಗತ್ತಾ? ಎಲ್ಲದಕ್ಕೂ ಸಮಯ ಬರ್ಬೇಕು. ನಡೆದಿದ್ ಎಲ್ಲದಕ್ಕೂ ನ್ಯಾಯ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗ್ಲೇಬೇಕು. ಆಮೇಲೆ ಯಾರು ಎಲ್ಲಿರ್ಬೇಕು ಅನ್ನೋದನ್ನ ನಾನು ಹೇಳಿ ಇವತ್ತು ಆರ್ಯ ಬರ್ಲಿ, ನಡೆದಿದ್ ಎಲ್ಲಾನು ನನ್ ಮುಂದೆ ಅವ್ನು ಹೇಳಲೇಬೇಕು. ನನ್ನ ಪ್ರಶ್ನೆಗಳಿಗೆ ಅವನು ಉತ್ತರ ನೀಡಲೇಬೇಕು. ಅನ್ನ ಫೋನ್ ಮಾಡ್ತೀನಿ. ಅಯ್ಯೋ ನೀನ್ ಸುಮ್ಮನೆ ಇರು ಸುಬ್ಬು. ಸುಬ್ಬು ಸುಬ್ಬು ಹೇಳಮ್ಮ. ಅಮ್ಮ ಅಲೋ ಪುಷ್ಪ, ನೀನ್ ಸುಮ್ಮನೆ ಇರು ಸುಬ್ಬು. ಪುಷ್ಪ ಏನಾಯ್ತಮ್ಮ? ಅನು ಮತ್ತೆ ನಿಮ್ಮ ಅಪ್ಪ ಯಾವ್ದಾರ ಅಂತ ಹೇಳ್ಕೊಂಡಿದ್ದಾರೆ ಕಣೆ. ಅಮ್ಮ ಏನ್ ಹೇಳ್ತಿದ್ಯಮ್ಮ? ಏನ್ ಮಾಡ್ಬೇಕಂತ ಕೈ ಕಾಲ ಓಡ್ತಲ್ಲ, ಬೇಗ ಬಾರೆ. ಸರಿ ಸರಿ, ನೀನು ಅಳ್ಬೇಡ, ನಾನು ಈಗ್ಲೇ ಬರ್ತೀನಿ. ಸುಬ್ಬು ಸುಬ್ಬು, ಅಯ್ಯೋ ಸುಬ್ಬು ಮಾತಾಡು ಸುಬ್ಬು, ಏನಾಗ್ತದೆ ಅಂತ ಹೇಳು. ನಮಸ್ತೆ. ಒಂದು ಆಸ್ತಿ ಪತ್ರ ತಪಾಸಣೆ ಮಾಡೋದಿತ್ತು, ನಮ್ಮ ಆಫೀಸಿಗೆ ಬರ್ತೀರಾ? ಸರಿ, ಥ್ಯಾಂಕ್ ಯು. ಬನ್ನಿ ಸಿಗೋಣ. ಮೈ ಗಾಡ್, ಆರ್ಯ ಸರ್ಗೆ ಅನು ಇಟ್ಟಿರೋ ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಫೇಕ್ ಅಂತ ಗೊತ್ತಾಗ್ಬಿಟ್ರೆ ನನಗೆ
ಈ ಸಿಚುಯೇಷನ್ ಬಳಸ್ಕೊಳ್ಳೋದ್ ಬಿಟ್ರೆ ಬೇರೆ ದಾರಿ ಕಾಣಲಿಲ್ಲ. ಬೇಗ ನಡಿ. ಸುಬ್ಬು ಮಾತಾಡು ಸುಬ್ಬು. ಪುಷ್ಪ ಅವರೇ, ಗಾಬರಿ ಆಗ್ಬೇಡಿ, ಸುಬ್ಬ ಅವ್ರಿಗೆ ಏನಾಗೋದಿಲ್ಲ. ಮೇಡಮ್, ನೀವಿಲ್ಲೇ ನಿಂತ್ಕೊಳ್ಳಿ. ಇಲ್ಲ, ನಾನು ಜೊತೆಗೆ ಬರ್ತೀನಿ ಡಾಕ್ಟ್ರೆ. ನೋಡಿಮ್ಮ, ಇವ್ರು ನೋಡ್ಬೇಕು ನಾವಿದೀವಿ, ಡೋಂಟ್ ವರಿ. ಇಲ್ಲ ಸುಬ್ಬು. ಮೇಡಮ್, ಒಳಗ್ ಪೇಷಂಟ್ಸ್ ಮಾತ್ರ ಅಲೋ ಮಾಡೋದು. ನೀನ್ ನಡಿಯಪ್ಪ. ಅಮ್ಮ, ಅಪ್ಪ ಆರಾಮಾಗೆ ಇದ್ರು ತಾನೆ? ಸಡನ್ ಆಗಿ ಏನಾಯ್ತು ಅವ್ರಿಗೆ? ಆ ವಿಷಯ ನಮ್ಮ ಮನ್ಸಿಗೆ ಹಚ್ಕೋಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಅಂತಾನೆ. ಅದೇ ವಿಷಯನ? ಏನಮ್ಮ, ಯಾವ ವಿಷಯ? ಅಳಿಯಂದ್ರ ಮತ್ತೆ ನಿನ್ ವಿಚಾರನ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾನೆ. ಅಳಿಯಂದ್ರ ವಿಚಾರ ಅಂದ್ರೆ ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾಮ್ಮ? ಹೇಳಮ್ಮ. ಅದು ಅವನು ಬಾವಾ, ನೀವ್ ಹೀಗ್ ಬಂದಲ್ಲಿ ನಿಂತ್ಕೊಂಡ್ರೆ ಆರ್ಯ ಸರ್ ಏನ್ ಅನ್ಕೊಳಲ್ಲ ಹೇಳಿ? ಅವ್ರಿಗೆ ಏನಾದ್ರು ಅಂದ್ಕೊಳ್ಳಿ, ಅದಕ್ಕೆ ಐ ಡೋಂಟ್ ಕೇರ್. ಅವ್ರ ಮುಖನೂ ನೋಡೋಕೆ ನಂಗೆ ಇಷ್ಟ ಆಗ್ತಿಲ್ಲ. ನಾವೇನು ಅಂದ್ಕೊತೀವಿ, ನಮಗೇನು ಅನ್ಸುತ್ತೆ ಅನ್ನೋದನ್ನ ಅವ್ರಿಗೆ ಯಾವತ್ತಾದ್ರೂ ಯೋಚನೆ ಮಾಡಿದಾರ? ಇವ್ರ ವಿಷಯವಾಗಿ ಚಿಂತೆ ಮಾಡಿ ಸುಬ್ಬು ಅವ್ರಿಗೆ ಹೀಗಾಯ್ತು ಅಂತ ನಿಮ್ಮಮ್ಮ ಹೇಳಿದ್ರಲ್ಲ ಅದಕ್ಕೆ. ಸುಬ್ಬು ಅವ್ರಿಗೆ ಹೀಗಾಗೋದಕ್ಕೆ ಇವರೇ ಕಾರಣ ಅಲ್ವಾ? ಎಲ್ಲದಕ್ಕೂ ಇವರೇ ಕಾರಣ. ಇವತ್ತು ಎಲ್ಲರೂ ಬದುಕು ಕೆಟ್ಟಿರೋದಕ್ಕೆ ಇವರೇ ಕಾರಣ ಅದಕ್ಕೆ. ಮೆತ್ತಗ್ ಮಾತಾಡಿ ಬಾವಾ, ನಾವಿದನ್ನ ಇಲ್ಲಿ ಮಾತಾಡೋದ್ ಬೇಡ. ಬನ್ನಿ ನನ್ ಜೊತೆ. ಐ ಕಾಂಟ್ ಅದಕ್ಕೆ. ಎದೆ ಗುಂಡು ಹೊಡೆದ್ಬಿಟ್ಟು ಆ ವ್ಯಕ್ತಿ ಸತ್ ಮೇಲೆ ಗುಂಡಿ ತೊಡೋದಕ್ಕೆ ಸಹಾಯ ಮಾಡೋ ವ್ಯಕ್ತಿ ಕೂಡ ಇವರೇನೆ. ಅವ್ರನ್ನ ನೆನ್ಸ್ಕೊಂಡ್ರೆ ಕೋಪ ನೆತ್ತಿಗೇರುತ್ತದಕ್ಕೆ. ಆದ್ರೆ ಏನು ಮಾಡೋಕ್ಕಾಗದೆ ಸುಮ್ಮನೆ ಇದೀನಷ್ಟೇ. ನೀವು ಇದನ್ನೆಲ್ಲ ಹೇಗೆ ಸಹಿಸ್ಕೊಂಡಿದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲ. ಅವ್ರು ನನ್ ಗಂಡ ಬಾವ. ಆ ಸತ್ಯನ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಅದು ಅಲ್ಲದೆ ಈ ವಿಷಯನ ಚರ್ಚೆ ಮಾಡೋ ಸ್ಥಳನೂ ಇದಲ್ಲ. ಈಗ ಸದ್ಯಕ್ಕೆ ನೀವು ಮನೆಗೆ ಹೋಗಿ, ಅಮ್ಮ ಮಾನ್ಸಿ ಅಕ್ಕ ನಿಮ್ಗೋಸ್ಕರ ಕಾಯ್ತಿರ್ತಾರ. ನಿಮ್ ಹಳೇದಾದ ಮೇಲೆ ನನಗೂ ಸಿಟ್ಟಿದೆ ಬಾವ. ಆದ್ರೆ ಈಗಿರೋದಾದ ಮೇಲೆ ನಂಬಿಕೆನೂ ಇದೆ. ನನಗಾಗಲ್ಲ ಅದಕ್ಕೆ. ನನಗೆ ಒಂದ್ಸಲ ಇಷ್ಟ ಆಗಿಲ್ಲ ಅಂದ್ರೆ ಫಾರ್ ಎವರ್ ಇಷ್ಟ ಆಗೋದಿಲ್ಲ. ಅವ್ರು ನನ್ನ ನಂಬಿಕೆನ ಯಾವತ್ತೂ ಕಳ್ಕೊಂಡಿದ್ದಾರೆ ಅದಕ್ಕೆ. ಹಾಯ್ ಅನು, ನಿಮ್ಮ ಅಪ್ಪ ಹೇಗಿದ್ದಾರೆ? ಯಾ ಮೀರಾ, ಅಪ್ಪ ಆರಾಮಾಗಿದ್ದಾರೆ. ಭಯ ಪಡೋ ಅಂಥದ್ದೇನೂ ಇಲ್ಲ. ಥ್ಯಾಂಕ್ ಗಾಡ್. ಅನು, ನಿಮಗೆ ಇಮಿಡಿಯೇಟ್ ಆಗಿ ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಅದಕ್ಕೆ ಆರ್ಯ ಸರ್ನೇ ಅಲ್ಲಿ ಕಳಿಸ್ಬಿಟ್ಟೆ. ಸೋ ಸಾರಿ. ಇಲ್ಲ ಮೀರಾ, ನೀನು ಸರಿಯಾದನ್ನೇ ಮಾಡಿದ್ಯಾ. ಆ್ಯಕ್ಚುಲಿ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಸುಬ್ಬು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಕೇಳಿದ ತಕ್ಷಣ ನನಗೆ ತುಂಬ ಟೆನ್ಷನ್ ಆಗೋಯ್ತು. ಏನು ಮಾಡೋಕ್ಕೂ ಗೊತ್ತಾಗದೆ ಡೈರೆಕ್ಟಾಗಿ ಆರ್ಯ ಸರ್ ಹತ್ರನೇ ಹೋಗ್ಬಿಟ್ಟೆ. ನೀನು ಅಷ್ಟೆಲ್ಲ ಟೆನ್ಷನಲ್ಲೂ ನಿನ್ನ ಬುದ್ಧಿವಂತಿಕೆನ ಉಪಯೋಗಿಸಿ ಅವ್ರನ್ನ ಎಲ್ಲ ಕಳಿಸಿದ್ಯಾ ಮೀರಾ. ವೆರಿ ಗುಡ್. ಅನು, ಇವಳು ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಹಲೋ, ನೀವ್ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ಗೆ ತೊಂದರೆ? ಹಲೋ ಸರ್, ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು.
ನನಗೆ ನಿಮ್ಮಿಂದ ಸಹಾಯ ಆಗಬೇಕು. ಹೆಲ್ಪ? ನಾನು ನಿಮ್ಗೆ ಏನೇನು ಹೇಳ್ಬೇಕೋ ಎಲ್ಲ ಹೇಳಿದ್ದೀನಿ. ಇನ್ನೇನ್ ಬೇಕು ನಿಮ್ಗೆ? ಸರ್, ನಾನು ತುಂಬಾನೇ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಸರ್. ನಾನು ನಿಮ್ಮನ್ನ ಭೇಟಿ ಆಗಬೇಕು, ಸಾಧ್ಯ ಆದ್ರೆ ನಾಳೆನೆ. ಪ್ಲೀಸ್ ಸರ್, ದಯವಿಟ್ಟು ಇಲ್ಲ ಅನ್ಬೇಡಿ. ನಾನೀಗ ಬೆಂಗಳೂರಲ್ಲಿ ಇಲ್ಲ ಮೇಡಮ್. ನಿಮ್ಗೆ ಏನ್ ಸಹಾಯ ಬೇಕೋ ಹೇಳಿ, ನಮ್ಮ ಹುಡುಗರಿಗೆ ಹೇಳಿ ಮಾಡಿಸ್ತೀನಿ. ಇಲ್ಲ ಸರ್, ಇದಕ್ಕೆ ನೀವೇ ಬರಬೇಕು. ನಾನು ನಿಮ್ಮನ್ನ ನೇರವಾಗಿ ಭೇಟಿ ಆಗಬೇಕು. ಫೋನಲ್ಲೆಲ್ಲ ಮಾತಾಡೋದಕ್ಕಾಗಲ್ಲ ಸರ್. ಪ್ಲೀಸ್ ಸರ್, ದಯವಿಟ್ಟು ಇಲ್ಲ ಅನ್ಬೇಡಿ, ಬನ್ನಿ. ಸರಿ, ನಾನೇನು ಸಿಗ್ತೀನಿ, ಆದ್ರೆ ಇದರಿಂದ ಆಗೋ ಪರಿಣಾಮ ನಿಮಗೆ ನೆನಪಿರಲಿ. ನಾನು ಅದನ್ನೆಲ್ಲ ನೋಡ್ಕೋತೀನಿ ಸರ್. ನಾವು ಸಿಗೋಣ. ಓಕೆ, ಥ್ಯಾಂಕ್ ಯು ಸರ್. ಏನು ಅಸೈನ್ ಮಾಡಬೇಡ. ನಾನೇ ಕಣೋ. ನಿನ್ನೆ ರಾತ್ರಿ ಏನಾಗಿದೆ ಗೊತ್ತಾ? ಜಲಂಧರ್ಗೆ ಫೋನ್ ಕಾಲ್ ಹೋಗಿದೆ. ಅದು ನಿನ್ನ ಹೆಂಡತಿ ಮೊಬೈಲಿಂದ. ಮೊದಲೇ ತಲೆ ಕೆಟ್ಟು ಸುಸ್ತಾಗಿ ಬಂದಿದ್ದೀನಿ. ಪಾಸ್ಬಿಡ್ತೀನಿ ನೋಡು. ಕೋಪ ಮಾಡ್ಕೊಳ್ತೆ ನನ್ನ ಮಾತು ಕೇಳೋ. ಎಷ್ಟು ಸಲ ಹೇಳಿ ನನಗೆ ಹುಚ್ಚಿನ ತರ ಆಡಬೇಡ ಅಂತ. ಆರ್ಯ, ಅಲ್ಲಿ ನಮ್ಮ ಮಾವನವರು ಆಸ್ಪತ್ರೆಯಲ್ಲಿದ್ರೆ ನೀನು ಇಲ್ಲಿ ಪತ್ತೇದಾರಿ ಕಥೆನ ಹೆಣಿತಾ ಕೂತಿದ್ಯಾ? ಸುಮ್ಮನೆ ಜೋಕ್ ಮಾಡಿದೆ ಕಣೋ. ನನ್ಗೆ ಗೊತ್ತಿತ್ತು ನೀ ನಂಬಲ್ಲ ಅಂತ. ಚೆನ್ನಾಗಿತ್ತ ಜೋಕು? ಸಮಾಧಾನ ಮಾಡ್ಕೊಳ್ಳೋ, ಕೋಪ ಬಿಡು. ಸುಮ್ಮನೆ ಜೋಕ್ ಮಾಡಿದೆ, ಹೇಳ್ತಿದ್ದೀನಲ್ಲ. ಜೋಕ್ ಮಾಡೋ ಸಮಯನ ಇದು? ಇತ್ತೀಚೆಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಝಂಡೆ. ಅದನ್ನ ನಾನು ಹೇಳ್ಬೇಕು. ಇದೇ ಕೊನೆ ಝಂಡೆ. ಇನ್ನೊಂದ್ಸಲ ಅನ್ನೋ ಬಗ್ಗೆ ಇಂಥದ್ದೇನಾದ್ರೂ ಮಾತಾಡಿದ್ರೆ ಕಾಲು ಮುರಿದು ಹಾಕ್ಬಿಡ್ತೀನಿ, ಹುಷಾರು. ಸಾರಿ ಅಪ್ಪ, ತಪ್ಪಾಯ್ತು. ಕೋಪ ಮಾಡ್ಕೋಬೇಡ, ಬಿಡು. ಈಗ ಬಂದಿದ್ದಾರ? ಸರಿ, ಕೌಶ್. ನಿಮ್ಮೆಲ್ಲಾ ಸಂತೋಷಗಳನ್ನ ನನಗ್ ಕೊಟ್ಟು ಬೆಳೆಸಿದ್ರಿ. ನನ್ನ ಎಲ್ಲಾ ಒತ್ತಡಗಳನ್ನ ನೀವ್ ತಗೊಂಡ್ರಿ. ನನಗೋಸ್ಕರ ಸೋಲೋದನ್ನೆಲ್ಲ ಗೆಲುವು ಅನ್ಕೊಂಡ್ ಬದುಕ್ತಿದ್ದೀರಾ. ಈಗ ನೀವ್ ಹೀಗಾಗಿರೋದಕ್ಕೆ ನಾನೇ ಕಾರಣ ಅಲ್ವಾ ಅಪ್ಪ? ಅಯ್ಯೋ ಬಂಗಾರ, ನೀನ್ ಯಾಕೆ ಹಾಗ ನಿಂತ್ಕೋತೀಯ? ನನಗೆ ವಯಸ್ಸಾಯ್ತು ಮಗಳೇ. ಬಡವನ ಕೋಪ ಅಂತ ಹೊಡೆಗ್ ಮೂಲ ಅಂತಾರಲ್ಲ, ಅದು ಹಳೆ ಮಾತು. ಕೋಪ ಮಾತ್ರ ಅಲ್ಲ, ಸಿಟ್ಟು, ಭಯ, ಬೇಜಾರು ಎಲ್ಲನೂ ಇಲ್ಲಿಗೆ ಸೇರೋದು. ಸಿಡಿ ಮದ್ದನ್ನ ಸೇರಿಸಿ 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 ಇಟ್ಟ ಹಾಗೆ. ಒಂದು ಸಣ್ಣ ಕಿಡಿ ತಾಗಿದ್ರು. ಅಪ್ಪ, ಇಲ್ಲಪ್ಪ, ನಿಮ್ಗೇನು ಆಗಲ್ಲ, ನಿಮ್ಗೇನು ಆಗಲ್ಲ. ಸುಬ್ಬು, ನೀನ್ ಯಾಕೆ ಈಗ ಏನೇನೋ ಮಾತಾಡ್ತಿದ್ಯಾ? ನಿನ್ಗೇನೂ ಆಗಿಲ್ಲ. ಇನ್ಮೇಲೆ ಯಾವ ಕೆಲ್ಸಕ್ಕೂ ಹೋಗ್ಬೇಡ, ಎಲ್ಲನೂ ನಾನೇ ನೋಡ್ಕೋತೀನಿ. ಈ ಮಾತನ್ನ 20 ವರ್ಷದ ಮುಂಚೆ ಹೇಳಿದಿದ್ರೆ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡಿರ್ತಿದ್ದೆ ಕಣ. ನೋಡ್ದ್ಯಾ ನಿಮ್ಮಮ್ಮನ್ನ?
ಕಷ್ಟದಲ್ಲೂ ನೀವು ನಗ್ತಾನೆ ಕಾಲ ಕಳ್ದಿದ್ದೀರಾ ಅಪ್ಪ. ಸಾಕು ಸಾಕಪ್ಪ, ನೀವಿನ್ಮೇಲೆ ಚಿಂತೆ ಮಾಡಬೇಡಿ. ನನ್ ಬದುಕಿನ ಬಗ್ಗೆ ನೀವೆಷ್ಟು ಯೋಚನೆ ಮಾಡ್ತಿದ್ದೀರಿ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ ಲೈಫ್ ಈಗ ನನ್ ಕಂಟ್ರೋಲ್ ಅಲ್ಲಿ ಇದೆ ಅಪ್ಪ, ನೀವೇನು ಚಿಂತೆ ಮಾಡಬೇಡಿ. ಅಮ್ಮ ನಿಮ್ಮ ಹತ್ರ ಹೇಳಿದ್ದು ಸತ್ಯನೇ. ಹಾಗಂತ ನನ್ನನ್ನ ಪ್ರಶ್ನೆ ಮಾಡಿದ್ರೆ ಇದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ ಅಪ್ಪ. ಇದೆಲ್ಲ ಆ ತಾಯಿ ಎಲ್ಲ ಒಂದ್ ಲೀಲೆ. ಹಳೆ ತಪ್ಪುಗಳನ್ನೆಲ್ಲ ತಿದ್ಕೊಳ್ಳೋದಕ್ಕೆ ಅವಳು ನನಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾಳೆ. ನಿಮ್ ಮಗಳಾಗಿ ಹುಟ್ಟಿಸಿದಾಳೆ. ರಾಜ್ ನಂದಿನಿಗೋಸ್ಕರ ನಾನು ಅನು ಆಗಿ ಮಾಡ್ಬೇಕಾಗಿರೋ ಕರ್ತವ್ಯ ಸಾಕಷ್ಟಿದೆ ಅಪ್ಪ. ಅದನ್ನ ನಾನು ಪೂರೈಸಲೇಬೇಕು. ಎಸ್ ಮೀರಾ, ಏನಾಯ್ತು ಆಫೀಸಲ್ಲಿ? ಅವ್ರಿಗೆ ಎಲ್ಲ ಗೊತ್ತಾಗೋಗಿದೆನೋ. ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಫೇಕ್ ಅಂತ ಅವ್ರಿಗೆ ಗೊತ್ತಾಗೋಯ್ತು. ಅನು ಮೈಕ್ರೋಫೋನ್ ಫಿಕ್ಸ್ ಮಾಡಿರೋದ್ರಿಂದ ಈಗ ನಾವು ಮೊದಲೇ ಅಲರ್ಟ್ ಆಗ್ಬೋದು ಅಷ್ಟೇ. ಬಟ್ ಮೀರಾ, ನಮ್ ಪ್ಲಾನ್ ಬಿ ರೆಡಿ ಇದೆಯಲ್ಲ? ಎಸ್, ಆ ಚೇಂಡೆ ಕಾಟ ತಡೆಯಕ್ಕಾಗದೆ ಸರ್ ಲಾಯರ್ನ ಆಫೀಸಿಗೆ ಕರೆಸಿದ್ದಾರೆ. ಲಾಯರ್ ಥ್ರೂ ಆ ಪೇಪರ್ಸ್ ಎಲ್ಲ ಫೇಕ್ ಅನ್ನೋದು ಗೊತ್ತಾಗೋಗಿದೆ. ಈಗ ಆ ಫೇಕ್ ಪೇಪರ್ಸ್ ಅಲ್ಲಿ ಬರೋಕ್ಕೂ ಮುಂಚೆ ಆರ್ಯ ಸರ್ ಕೈಯಲ್ಲಿ ಇದ್ದಿದ್ದು ರಿಯಲ್ ಪೇಪರ್ಸ್ ಅಂತ ನಾವು ಅವ್ರನ್ನ ನಂಬಿಸ್ಬೇಕು. ಲೆಟ್ ಮೀ ಆಕ್ಟ್ ಆನ್ ದಿಸ್ ಅನು. ಯು ಡೋಂಟ್ ವರಿ, ಐ ಜಸ್ಟ್ ವಾಂಟೆಡ್ ಟು ಇನ್ಫಾರ್ಮ್ ಯು ಅಷ್ಟೇ. ನೀನು ಅನ್ಕೊಂಡಾಗೆ ಹೋಗ್ಬಾ. ಥ್ಯಾಂಕ್ ಯು ಮೀರಾ. ಕಮ್ ಆನ್ ಅನು, ವಿ ಆರ್ ಅ ಟೀಮ್ ನೌ. ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ, ಟೇಕ್ ಕೇರ್. ಅವರು ಇದನ್ನ ಫೇಕ್ ಅಂತಿದಾರಲ್ವೋ? ಏನ್ ನಡೀತಿದೆ ಚೇಂಡೆ? ನೀನೇ ಕರ್ಸಿದ್ದು ನಿನ್ ಲಾಯರ್. ಈಗ ಅವ್ರ ಮಾತು ನೀನ್ ಕೇಳ್ತೀಯ ಅಲ್ವಾ? ಇದೇ ನನಗೆ ಬೇಕಾಗಿದ್ದು. ಅದಕ್ಕೆ ಲಾಯರ್ ಹೋಗೋವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಶಂಕದಿಂದ ಬಂದ್ರೇನೆ ತೀರ್ಥ ಅಲ್ವೇನೋ ನಿನಗೆ? ತಗೋ. ಅಬ್ಬಬ್ಬಾ, ನನಗೀಗ ಆಗ್ತಿರೋ ಸಂತೋಷನ ವ್ಯಕ್ತಪಡಿಸೋಕೆ ಆಗ್ತಿಲ್ಲ. ಯಾಕೆ ಹೇಳು? ಈಗ ನಾವು ಮಾಡಬೇಕಾಗಿರೋ ಕೆಲಸ ಸಾಕಷ್ಟಿದೆ. ಯಾಕೋ ಹಾಗೆ ನಿಂತಿದ್ಯಾ? ಈ ಆಸ್ತಿ ಪತ್ರ ತನ್ನ ಹೆಸರಿಗೆ ಬರ್ಸೋದು ಎಲ್ಲವೂ ನಕಲಿ, ಎಲ್ಲವೂ ನಾಟಕ. ಆದ್ರೂ ಆರ್ಯ, ಲಾಯರ್ ಬರೋಕ್ಕೂ ಮೊದಲು ನನ್ನ ಮಾತು ನೀನು ಕೇಳ್ತೀಯೇನೋ ಅನ್ಕೊಂಡು ಸತ್ಯ ಹೇಳೋಣ ಅಂತ ನಡೆದಿದ್ದೆಲ್ಲ ಹೇಳ್ಬಿಟ್ಟು, ಆದ್ರೆ ನೀನು ನನಗೆ ಬಾಯಿಗೆ ಬಂದ ಹಾಗೆ ಬೈದು ಸಾರಿ ಕೇಳೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಹೌದು ಕಣೋ, ನಾನು ಹೇಳಿದ ನಿಜ. ನಿನ್ ಹೆಂಡತಿ ಫೋನಿಂದ ಜಲಂಧರ್ಗೆ ಕಾಲ್ ಹೋಗಿದೆ. ಇದು ಜೋಕ್ ಅಲ್ಲ, ನಿಜ ಕಣೋ, ನಿಜ. ಇದಪ್ಪ ಟೈಮಿಂಗ್ ಅಂದ್ರೆ. ನಿನ್ನೆ ಬರೀ ಕಾಲ್ ಹೋಗಿದೆ, ಇವತ್ತಿಬ್ರು ಭೇಟಿ ಮಾಡಿದ್ದಾರೆ. ನೋಡ್ತೀಯಾ? ನೋಡು ನೋಡು. ಈಗ ನಿನ್ಗೇನು ಉಳ್ದಿಲ್ಲ. ನೀನ್ ಪ್ರೀತಿಸ್ತೋಳು ನಿನ್ನ ಹತ್ರ ಉಳ್ದಿಲ್ಲ. ಯಾಕೆ ಹೇಳು? ಯಾಕೆಂದ್ರೆ ಅವಳೇ ರಾಜನಂದಿನಿ.
ಬಾಯಿಗೆ ಬಂದಾಗ ಮಾತಾಡಿದ್ರೆ ಬಿಡ. ನನ್ನ ಮೇಲೆ ಸಿಟ್ ಮಾಡ್ಕೊಂಡ್ರೆ ಏನೋ ಪ್ರಯೋಜನ? ನಾನು ಸೋತೆ ಅಂತ ಒಪ್ಕೊಳ್ಳೋದು ನಿಂಗೆ ಕಷ್ಟ ಆಗ್ತಿದೆ ಅಲ್ವಾ? ತಗೊಳ್ಳೋ ಇದನ್ನ, ನಿನ್ ಸಿಟ್ಟೆಲ್ಲ ತೀರ್ಸ್ಕೊ. ತಗೊಳ್ಳೋ. ರಾಜನಂದಿನಿ ಬದುಕಿದ್ರೆ ಏನ್ ಮಾಡ್ತಿದ್ಲೋ ಈಗಾನು ಅದನ್ನೇ ಮಾಡ್ತಾಳೆ. ಸೊ ಕೊಂದ್ಬಿಡು ಅನುನ. ಇದೊಂದೇ ದಾರಿ ಉಳಿದಿರೋದು. ಔಟ್ ಆಫ್ ಮೈ ಸೈಟ್ ಅಟ್ ಒನ್ಸ್. ನಿನ್ನೆ ಅವಳು ನನಗೆ ಹೇಗ್ ಧಮ್ಕಿ ಹಾಕಿದ್ಲು ಗೊತ್ತಾ? ನೀನೇನಾದ್ರೂ ಕೇಳಿಸ್ಕೊಂಡಿದ್ರೆ ಬೆಚ್ಚ ಬಿದ್ದ್ಬಿಡ್ತಾ ಇದ್ದೆ. ಥೇಟ್ ರಾಜನಂದಿನಿ ತರ ಅವಳು ನಾಟಕ ಆಡ್ತಾ ಇದ್ದಾಳೆ. ಬೇಕಾದ್ರೆ ನೋಡ್ತಾ ಇರು, ಈ ಆಸ್ತಿ ನಿನ್ ಕೈಗೆ ಸಿಗಲ್ಲ. ಏನೋ ಒಂದು ಡ್ರಾಮಾ ಮಾಡಿ ತಡೀತಾಳೆ. ಆ ಆಸ್ತಿ ಪತ್ರಗಳನ್ನ ಸರಿಯಾಗಿ ಓದಿದ್ಯಾ? ಒಂದೊಂದು ಸಾಲು ನೀನು ಓದಿ ನೋಡಿದ್ಯಾ? ಯಾಕಂದ್ರೆ ಅದ್ಯಾವುದು ತಯಾರಾಗಿದ್ದು ನಿನ್ ಕಣ್ಮುಂದೆ ಅಲ್ಲ. ಅಮ್ಮ ಆಸೆ ಪಟ್ಟಾಗೆ ಅವ್ರ ಪಾಲಿನ ಆಸ್ತಿನ ನಾನು ಸ್ವೀಕರಿಸೋದಕ್ಕೆ ಒಪ್ಪಿದ್ದೀನಿ ಅಪ್ಪ. ಇವತ್ ನಿಮ್ಮೆಲ್ರ ಮುಂದೆ ನಾನು ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ತೀನಿ. ಅರೆಯೋ ಜೇಂಡೆ, ಹೆಸರು ಕೇಳಿ ಗಂಟ್ಲು ಒಣಗೋಯ್ತಾ? ಗುಮ್ಮ ಬಂದ ಗುಮ್ಮ, ಹೆಸರೇಳಮ್ಮ, ಉಸಿರು ಬಿಗಿ ಹಿಡಿಯಮ್ಮ. ಹೆಸರು ತಪ್ಪು ಹೇಳಿದ್ರೆ ಗೋರಿ ಕತ್ತನಮ್ಮ. ಜಲಂಧರ್, ಸರಿಗೆ ಹೆಸರು ಕರಿಯೋ, ರೆಸ್ಪೆಕ್ಟ್ ಕೊಟ್ಟು ಕರಿ. ಇಲ್ಲ ಅಂದ್ರೆ ಇಲ್ಲೇ ಊಟಕ್ಕೆ ಸಮಾಧಿ ಮಾಡ್ಬಿಡ್ತೀನಿ. ನೀನ್ ಹೇಗ್ ಬದುಕ್ ಬಂದಿದ್ದೀನಿ ಅಂತನಾ? ನೀನು ಅವನು ಸೇರಿ ಬುಲೆಟ್ ಹಾರಿಸಿದ್ರೆ ನಾನು ಅದೇ ಬುಲೆಟ್ ಅಲ್ಲಿ ಹಾರೋನ್ ಕಣ. ಈ ಜಲಂಧರ್ಗೆ ಎಲ್ಲೂ ಸಾವಿಲ್ಲ. ತೆಗ್ಯೋ ಗನ್ನು, ತೆಗ್ಯೋ ಗನ್, ತೆಗ್ಯೋ, ತೆಗಿ ತೆಗಿ. ಕೊಡೋ ಅಂತ ಹೇಳಿ, ಕೊಡೋ. ಜೆಂಡೆ, ಈ ದೆವ್ವಭೂತ ಎಲ್ಲ ನಂಬ್ತೀಯ ನೀನು? ಪುನರ್ಜನ್ಮ ಪುನರ್ಜನ್ಮ ನಂಬ್ತೀಯಾ? ಇದು ನನ್ನ ಪುನರ್ಜನ್ಮ ಕಣ, ನನ್ನ ಪುನರ್ಜನ್ಮ. ಬಹಳ ಕಾಲದ ನಂತರ ನನಗೆ ಸಿಕ್ಕಿದ್ಯಾ? ನಾನು ಬದುಕಿದ್ದೀನಿ ಅಂತ ಆರ್ಯನಿಗೆ ತೋರ್ಸೋದ್ ಬೇಡವಾ? ಬಾ, ಸೆಲ್ಫಿ ತಗೊಳ್ಳೋಣ ಬಾ. ಅಲರ್ಟ್ ಆಗಿಡ, ಇಲ್ಲಿರುತ್ತೆ ಗನ್ನು. ಒಂದೇ ಒಂದು ಸೆಲ್ಫಿ ತಗೊಳ್ಳೋಣ. ನಗೋ, ಇಲ್ಲಿ ನೋಡಿ ನಗೋ. ಇದನ್ನೀಗ ಆರ್ಯನ್ ಕಳಿಸ್ಬೇಕಲ್ವಾ? ಕಳ್ಸೋಣ ಕಳ್ಸೋಣ. ಇದನ್ನ ಯಾಕೆ ಈಗ ಆರ್ಯನ್ ಕಳಿಸ್ತಾ ಇದ್ಯಾ? ನೀನ್ ಸತ್ರು ಬದುಕಿದ್ರು ಏನ್ ಡಿಫ್ರೆನ್ಸ್ ಮಾಡಲ್ಲ. ನೀನ್ ಇಲ್ಲಿಂದ ದೂರ ಹೊಟ್ಟೋಗು, ಅದು ನಿನ್ಗೆ ಒಳ್ಳೇದು. ಹೌದಾ? ಅಯ್ಯೋ, ನನಗೆ ಭಯ ಆಗೋಯ್ತು ಜಡ್ಡೆ. ನಾನು ದೂರ ಹೊಟ್ಟೋಗ್ತೀನಿ. ನೀನು ಹೋಗ್ಬಿಡು, ನಾನು ಹೊಟ್ಟೋಗ್ತೀನಿ, ಆಯ್ತಾ? ದಾರಿ ಬಿಡ, ಹೋಗಪ್ಪ, ಹೋಗು ಹೋಗು.
ಅಮ್ಮನ ಅನುಪಸ್ಥಿತಿಯಲ್ಲಿ ಅಮ್ಮನ ಸ್ಥಾನ ತಂದು ನಾನು ನನ್ನ ಜೀವನದಲ್ಲಿ ಅತಿ ಹೆಚ್ಚು ನಂಬುವಂತಹ ಇಬ್ಬರು ವ್ಯಕ್ತಿಗಳು, ನನ್ನ ಅನು ಮತ್ತೆ ನನ್ನ ಆಪ್ತ ಮಿತ್ರ ಜೇಂಡೆ. ಅವರಿಬ್ಬರ ಮೇಲೆ ಸಂಶಯ ಪಡೋ ಹಂತಕ್ಕೆ ಪರಿಸ್ಥಿತಿ ಕೈ ಮೀರಿದೆಯಾ? ಅನು ಯಾಕೆ ನನಗೆ ಮೋಸ ಮಾಡಬೇಕು? ಅಥವಾ ಜೇಂಡೆ ಯಾಕೆ ನನ್ನ ಹತ್ರ ಸುಳ್ಳು ಹೇಳಬೇಕು? ಯಾಕೆ ಹಾಗೆ ನೋಡ್ತಿದ್ಯಾ? ಜಲಂಧರ್ ಬಗ್ಗೆ ತುಂಬಾ ವಿಷಯಗಳನ್ನ ಕಲೆ ಹಾಕೋನು ನೀನು. ಅವನ ಬಗ್ಗೆ ಬಹಳ ಗೊತ್ತಲ್ಲ ನನಗೆ. ಅವನು ಸತ್ತೋದ ಅಂತ ನಾನು ಅನ್ಕೊಂಡ್ರೆ ಅವನು ಬದುಕಿದಾನೆ ಅಂತ ಹೇಳಿದವನು ನೀನು. ಈ ಫೂಟೇಜಲ್ಲಿರೋ ವ್ಯಕ್ತಿ ಅವನ ಕಡೆಯವನು ಅಂತ ಹೇಳಿದವನು ನೀನು. ಈಗ ನೋಡಿದ್ರೆ ಈಗ ನಾನು ನೋಡಿದ್ರೆ ಆ ಜಲಂಧರ್ ಜೊತೆ ಶತ್ರುವಿನ ಶತ್ರು ಮಿತ್ರ ಅನ್ನೋದು ಹಳೇದು, ಶತ್ರುವಿನ ಮಿತ್ರನೂ ಮಿತ್ರ ಅನ್ನೋದು ಹೊಸದು ಅಂತ ಕಳಿಸಿದ. ಅವ್ರು ಹೀಗೆ ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು. ಇದು ಮೋಸದಲ್ಲಿ ತಗೊಂಡಿರೋ ಫೋಟೋ ಆರ್ಯ, ನಿಜವಾದ್ದಲ್ಲ. ನನಗೆ ಗನ್ ತೋರಿಸಿ ತಗೊಂಡಿರೋದು. ನೋಡೋದ್ರಲ್ಲಿ ನನ್ನ ಮುಖ ಹೇಗಿದೆ ಅಂತ. ನಿನ್ನ ಮುಖ ತರಾನೇ ಇದೆ ಆರ್ಯ. ಅದನ್ನ ಗನ್ ಪಾಯಿಂಟ್ ಅಲ್ಲಿ ತಗೊಂಡಿದ್ದು. ನಂಬೇಡ, ನೋಡು ಸರಿಯಾಗಿ. ಹಾಗಿದ್ರೆ ಅನು ಮತ್ತೆ ಜಲಂಧರ್ ಜೊತೆಗಿರೋ ಫೋಟೋನ ಹೇಗೆ ನಂಬಲಿ ನಾನು? ಅದನ್ನ ಗನ್ ಪಾಯಿಂಟ್ ಅಲ್ಲಿ ತಗೊಂಡಿದ್ದಲ್ಲ ಅಂತ ಹೇಗಂತೀಯ? ನಿನಗೆ ಹೆದರ್ತಾಗೆ ಅವಳಿಗೂ ಹೆದರ್ಸಿರ್ಬೋದು. ಅನು 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 ನೀರು ಕುಡಿಯೇನು? ನೀವಿನ್ನೂ ಮಲಗಿಲ್ವಾ? ನಿನಗೆ ಹೀಗಾದ್ಮೇಲೆ ನಾನು ಹೇಗೆ ಮಲ್ಕೊಳ್ಳೇನು? ಒಂದು ನಿಮಿಷ ಇರು. ನಾನು ಆಗ್ಲಿಂದ ಡಾಕ್ಟ್ರು ಫೋನ್ ಮಾಡ್ತಾನೆ ಇದ್ದೀನಿ, ಸಿಗ್ತಾನೆ ಇಲ್ಲ. ನಂಗೇನು ಆಗಿಲ್ಲ, ಐ ಆಮ್ ಫೈನ್. ನನ್ನ ಕ್ಷಮಿಸೋನು. ಯಾಕೆ ಸರ್? ನಿನ್ನನ್ನು ಅರ್ಥ ಮಾಡ್ಕೋದ್ರಲ್ಲಿ ನಾನು ಒಂದು ಹೆಜ್ಜೆ ಹಿಂದೆ ಹೊಡೆದಿದ್ದೆ. ನಂಗೆ ಅರ್ಥ ಆಗಲಿಲ್ಲ. ಈ ಹೊತ್ತಲ್ಲಿ ಕೇಳೋದು ಬೇಡವೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮಿಬ್ಬರ ಮಧ್ಯ ಯಾವುದೇ ಥರದ ಭಿನ್ನಾಭಿಪ್ರಾಯ ಮೂಡೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಈಗಲೇ ಸ್ಪಷ್ಟತೆ ತಗೋತಾ ಇದ್ದೀನಿ. ಆ ಜಲಂಧರ್ ಕೈಯಲ್ಲಿ ನೀನು ಹೇಗೆ ಸಿಕ್ಕಾಕೊಂಡಿದ್ದಾನೆ? ಅವನ ಕಡೆ ಹುಡುಗ ನಮ್ಮ ಆಸ್ತಿ ಪತ್ರನೂ ಕೂಡ ಅದನ್ನು ಬದಲು ಮಾಡಿದ್ದಾನೆ, ಗೊತ್ತಾ? ಹೌದಾ? ಆದ್ರೆ ಚೇಂಡೆ ಸರ್ಗೂ ಇದಕ್ಕೂ ಏನ್ ಸಂಬಂಧ ಇರೋದಕ್ಕೆ ಸಾಧ್ಯ? ಇನ್ನೊಂದೇನು? ಚೇಂಡೆಗೂ ಇದಕ್ಕೇನು ಸಂಬಂಧ? ಅಂದ್ರೆ
ಸರ್ ನಾನು ಮನೆಯಿಂದ ಹೊರಟ್ನಾ, ಆಗ ನನಗೆ ಜೇಂಡೆ ಸರ್ ಕಾಲ್ ಬಂತು. ಅರ್ಜೆಂಟಾಗಿ ಮಾತಾಡಬೇಕು, ಸಿಗ್ಬೇಕು ಅಂತಂದ್ರು. ನನ್ ಏನಾಯ್ತೋ ಏನೋ ಅಂತ ಟೆನ್ಷನಲ್ಲಿ ಆ ಜಾಗಕ್ಕೆ ಹೋದ್ರೆ ಅಲ್ಲಿ ಜಲಂಧರ್ ಇದ್ರು. ಶಾನ್ಭೋಗ್ ಸರ್, ಈಗ ನೀವು ಮನೆಗೆ ಹೋಗಿ. ನಾವು ಪ್ಲಾನ್ ಮಾಡಿದ ಹಾಗೆ ಜಲಂಧರ್ ಸರ್ ನಿಮ್ಗೆ ಸಿಗ್ತಾರೆ. ಇದೇ ನಮ್ ಕೊನೆ ನಾಟಕ. ಜಲಂಧರ್ ನನ್ನ ಹೆದರಿಸ್ತಿದ್ದಾರೆ ಅನ್ನೋ ಹಾಗೆ ಆರ್ಯ ಸರ್ನ ನಾವು ನಂಬಿಸ್ತೀವಿ. ಇದಾದ್ಮೇಲೆ ಮುಗೀತು ಸರ್. ಇನ್ ಮುಂದೆ ಕಣ್ಣ ಮುಚ್ಚಲೆ ನನ್ನಿಂದ ಸಾಧ್ಯ ಇಲ್ಲ. ಏನೇ ಆದ್ರೂ ನೇರವಾಗಿ ಪ್ರಶ್ನೆ ಮಾಡೋಳ್ ನಾನು. ಇನ್ ಮುಂದೆ ಅದನ್ನೇ ಮಾಡ್ತೀನಿ. ಮತ್ಯಾಕ್ ಹೀಗ್ ವೀಕ್ ಆಗ್ತಿದ್ಯಾ ಅನು? ಗಂಡಸ್ರು ಏನೇ ಮಾಡಿದ್ರು ಅದನ್ನ ಕ್ಷಮಿಸೋ ಗುಣ ಹೆಣ್ಣಿಗಿದೆ ಅಂತ ಸಮಾಜ ನಮ್ಮನ್ನ ಕಂಡೀಷನ್ ಮಾಡಿಟ್ಬಿಟ್ಟಿದೆ. ನೀನು ಅದನ್ನೇ ನಂಬ್ಕೊಂಡು ಫಾಲೋ ಮಾಡ್ತಿದ್ಯೋ ಹೇಗೆ? ಲುಕ್ಕನು, ಆರ್ಯ ಸರ್ ನಿನ್ನ ನಿಜವಾಗ್ಲೂ ಪ್ರೀತಿಸಿ ಮದ್ವೆ ಆಗಿರ್ಬೋದು. ಆದ್ರೆ ನಿನ್ನಿಂದ ಮುಚ್ಚಿಟ್ಟಿರೋ ವಿಷಯ ಇದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಅದನ್ನ ನೀನ್ ಕ್ಷಮಿಸಕ್ ಸಾಧ್ಯನೂ ಇಲ್ಲ. ನಿನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳೋ ಎಲ್ಲಾ ರೈಟ್ಸು ನಿನಗಿದೆ. ಐ ಮೀನ್ ಇಟ್. ಎಸ್ ಅದಕ್ಕೆ ಈ ವಿಷಯದಲ್ಲಂತೂ ನಾನು ಮೀರಾ ಪರಾನೆ. ಅನು, ನಂದೊಂದು ಸಣ್ಣ ಅಡ್ವೈಸ್. ಹೇಳಿ ಸರ್. ಕೆಲವೊಂದು ನಿರ್ಧಾರಗಳಲ್ಲಿ ಮನಸ್ಸು ಮತ್ತು ಬುದ್ಧಿ ಎರಡರದ್ದು ಮಾತು ಕೇಳಬೇಕಾಗುತ್ತೆ. ನಾವು ತಗೊಂಡಿರೋ ನಿರ್ಧಾರ ಗೆಲ್ಲುತ್ತೋ ಸೋಲುತ್ತೋ ಅನ್ನೋದು ನಮ್ಮ ಬುದ್ಧಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಅದು ಸರಿನೋ ತಪ್ಪು ಅಂತ ಗೊತ್ತಿರೋದು ಮಾತ್ರ ನಮ್ಮ ಮನಸ್ಸಿಗೆ. ನೀನು ನಿರ್ಧಾರ ಮಾಡಾಗಿದೆಯೇನು? ಜನರು ಏನಂತಾರೋ ಅನ್ನೋ ಕಾರಣಕ್ಕೆ ನೀನು ಸುಮ್ಮನಾದರೆ ಅವ್ರ ಕಣ್ಣಲ್ಲಿ ನೀನು ಗೆಲ್ತೀಯ. ಆದರೆ ಆ ನಿರ್ಧಾರ ತಪ್ಪಾಗತ್ತೆ. ನಿನ್ನ ಮನಸ್ಸಿಗೆ ಗೊತ್ತಿರಬೇಕು ನಿನ್ನ ಗೆಲುವು ಯಾವುದು ಅಂತ. ಸರಿ, ಆರ್ಯ ಸರ್ ಪ್ರಕಾರ ನಾನೀಗ ಮಿಸ್ಸಿಂಗ್ ಆಗ್ಬೇಕಲ್ವಾ? ನಾನಿನ್ ಹೊರಡ್ತೀನಿ. ಟೇಕ್ ಕೇರ್ ಎವ್ರಿಬಡಿ. ಸಿ ಯು. ಶರಣು. ಎಸ್ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.